ಮಧುಗಿರಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಮುತ್ತುರಾಜ, ಪುರಸಭಾ ಮಾಜಿ ಅಧ್ಯಕ್ಷ ಎಂವಿ ಗೋವಿಂದರಾಜು, ಸದಸ್ಯರಾದ ಆಲಿಮುಲ್ಲಾ, ಸಾದಿಕ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಡಿವೈಎಸ್ಪಿ ಮಂಜುನಾಥ್ ಮಾತನಾಡಿ, ಮಧುಗಿರಿಯಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆ ಕಾಪಾಡಿಕೊಂಡು ಬಂದಿದ್ದು, ನಾನು ಇಲ್ಲಿ ಡಿವೈಎಸ್ಪಿಯಾಗಿ 3 ತಿಂಗಳ ಅವಧಿಯಲ್ಲಿ ಉಪವಿಭಾಗದ ಮಟ್ಟದಲ್ಲಿ ಯಾವುದೇ ಅಹಿತಕರ ಘಟನೆ, ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕ್ರಮ ವಹಿಸಿದ್ದೇನೆ. ಮಟ್ಕಾ ಮತ್ತು ಜೂಜಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎಂದಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಿಕ್ಕಾಕೊಂಡ್ರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ರು. ನಾವು ಪೊಲೀಸ್ ಇಲಾಖೆಯಿಂದ ಈಗ ಅನೇಕ ಹಬ್ಬಗಳು ನಡೆದಿದೆ. ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹಬ್ಬಗಳೇ ನಡೆದಿದೆ. ಈ ತೆಪ್ಪೋತ್ಸವ ಇರ್ಬೋದು, ಮೊನ್ನೆ ಜಾತ್ರೆ ಇರ್ಬೋದು, ಇನ್ನೊಂದು ಯಾವುದೇ ಆಗಿರ್ಬೋದು, ನಾವು ನಮ್ಮ ಕೆಲಸದಲ್ಲಿ ಯಾವುದನ್ನು ಕೂಡ ಕಮ್ಮಿ ಮಾಡ್ಕೊಂಡಿಲ್ಲ. ತೆಪ್ಪೋತ್ಸವಕ್ಕಾಗಿರ್ಬೋದು 400-500 ಜನ ಸಿಬ್ಬಂದಿ ಹಾಕೊಂಡು ಒಂದು ಗಲಾಟೆ ಅಂತ ಅಲ್ಲ, ಬೇರೆ ತರಹದ ಯಾವುದೇ ಕ್ರೈಮ್ಸ್ ಆಗ್ಲಿ, ಒಂದು ಸಣ್ಣ ಒಂದು ಪಿಕ್ ಪಾಕೆಟ್ ಇಂದ ಹಿಡಿದು ಒಂದು ಹೊಡೆದಾಟ, ಯಾವುದೇ ಒಂದು ಸಣ್ಣ ಗಲಾಟೆ ಇಂದ ಆ ತರನು ಕೂಡ ಮುಂಜಾಗ್ರತೆ ಮಾಡಿದೀವಿ. ಮೊನ್ನೆ ದಂಡಿ ಮಾರಮ್ಮದಲ್ಲೂ ಕೂಡ, ಜಾತ್ರೆಯಲ್ಲೂ ಕೂಡ ಅದೇ ತರ ಮಾಡಿದೀವಿ. ಮುಂದೆನೂ ಕೂಡ ಅದು ಯಾವುದೇ ಸಣ್ಣ ಹಬ್ಬ ಆಗ್ಲಿ, ಸಣ್ಣ ಇನ್ಸಿಡೆಂಟ್ ಆಗ್ಲಿ, ಯಾವುದೇ ಇದ್ರೂ ಕೂಡ ಅಟೆಂಡ್ ಮಾಡ್ತೀವಿ. ಈ ವೇದಿಕೆ ಮೂಲಕ ನಾನು ಹೇಳೋದಿರೋದ್ರೆ, ಏನೇ ಇದ್ರು ಕೂಡ ಇಲ್ಲಿ ವಾತಾವರಣ ಹೆಂಗಿದೆ ಅಂದ್ರೆ ಎಲ್ಲದೂ ಕೂಡ ಪೊಲೀಸರಿಗೆ ತಿಳಿಸ್ತಾ ಇದ್ದೀವಿ. ಇದನ್ನ ಕಂಟಿನ್ಯೂ ಮಾಡಿ ನಾವು ಕೂಡ ಎನಿ ಟೈಮ್ 24/7 ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರು, DSP, SP ನಾವು ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಮ್ಮ SP ಅವರಿಗೆ ಕರೆ ಮಾಡ್ಬೋದು. ಅವರಂತೂ ಖಂಡಿತ ಅಟೆಂಡ್ ಮಾಡ್ತಾರೆ. ನಾವು ಕೂಡ ನಿಮ್ದು ಏನೇ ಸಣ್ಣ ಪುಟ್ಟ ಕಂಪ್ಲೇಂಟ್ ಇದ್ರು ಕೂಡ ಅಟೆಂಡ್ ಮಾಡ್ತೀವಿ. ನನ್ನ ಒಂದೆರಡು ಪರ್ಸನಲ್ ಆಗಿ ಈ ಉದ್ದೇಶ, ಇವತ್ತಿನ ಮೀಟಿಂಗ್ ಮೇನ್ ಉದ್ದೇಶ ಅಂದರೆ, ತಮ್ಮದು ಹಳೆ ಹಿಂದ್ಗಡೆ ನಡೆದ ಹಬ್ಬಗಳೆಲ್ಲ ಆಚರಿಸಿರ್ತೀರಿ. ಅವಾಗ ಏನಾದರೂ ತಮಗೇನಾದರೂ ತೊಂದರೆಗಳಾಗಿದ್ರೆ, ಸಣ್ಣ ಪುಟ್ಟ ಪೊಲೀಸ್ ವ್ಯವಸ್ಥೆಯಲ್ಲಿ ತಮಗೇನಾದರೂ ಅನುಕೂಲತೆಗಳು ಬೇಕಿದ್ರೆ ಎಲ್ಲಾದರೂ ಕೂಡ ಸಿಬ್ಬಂದಿ ನಿಯೋಜನೆ ಮಾಡ್ಬೋದು. ಆಗಲೇ ಹೇಳಿದ್ರಿ, ನೈಟು ಇಂಥವೆಲ್ಲ ಡಿಸ್ಕಷನ್ ಆಗ್ಬೇಕು. ಮೇನ್ ಉದ್ದೇಶ ಅದು. ಏನೂ ಆಗಿಲ್ಲ ಅನ್ನೋದು ಸೆಕೆಂಡ್ರಿ. ನಮಗೆ ಏನೇನು ಪೊಲೀಸ್ ಇಲಾಖೆಯಿಂದ ಯಾವ ಥರ ವ್ಯವಸ್ಥೆ ಬೇಕು ನೀವು ಹೇಳಿದಷ್ಟು ನಾವಿನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಒಂದು ಉದ್ದೇಶದಿಂದ ಈ ಮೀಟಿಂಗ್ ಕರೆದಿವಿ. ತಾವು ಹೇಳ್ದಂಗೆ ಈಗ ಗುರುವಾರ ಮತ್ತು ಶುಕ್ರವಾರ ಗುರುವಾರ ಮತ್ತು ಶನಿವಾರ ಈಗ ನೈಟು ಮೇನ್ ಜಾಗರಣೆ ಅಂತ ಹೇಳ್ತಿದ್ರೆ, ಅದು ಕೂಡ ನೀಟಾಗಿ ನಾವು ಬಂದೋಬಸ್ತ್ ಮಾಡ್ಕೊತೀವಿ. ಮತ್ತೆ ಯುಗಾದಿ ಹಬ್ಬದು ಕೂಡ ಮೇನ್ ಹೇಳ್ದಂಗೆ ಹಿಂದೂಗಳ ಕಡೆಯಿಂದ ಅಂತಂದ್ರೆ ಡಿಸ್ಪ್ಯೂಟ್ ಹೇಳ್ತಾ ಇದ್ದಾರೆ. ನಾವು ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ವಾಸ್ತವ ಏನು ಅಂದರೆ, ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿಲ್ಲ. ನನ್ನ ಉಪಯೋಗದಲ್ಲಿ ಮಧುಗಿರಿ ಬರುತ್ತೆ, ಕೊಟ್ಟಿಗೆರೆ ಬರುತ್ತೆ, ಪಾವಗಡನೂ ಬರುತ್ತೆ. ಇದರಲ್ಲಿ ಕೇಳಿ ಎಲ್ಲ ಕಡೆನೂ ನಾವು ಕಂಟ್ರೋಲ್ ಮಾಡಿದ್ದೀವಿ. ಅದನ್ನ ಕೂಡ ಇನ್ನೂ ಜಾಸ್ತಿ ಮಾಡ್ತೀವಿ. ಇನ್ಮೇಲಿಂದ ಕೂಡ ಸಣ್ಣ ವಿಚಾರ ಕಂಡು ಕೂಡ ಅದು ದೊಡ್ಡ ಪಿಡುಗು. ನಿಮಗೆ ಅದು ಕಾಮನ್ ಪೀಪಲ್ಗೆ ಗೊತ್ತಾಗಲ್ಲ. ಯಾರು ಅದರಿಂದ ಮೋಸ ಆಗಿ ಯಾರು ದುಡ್ಡು ಕಳ್ಕೊಂತಾರೋ ಅವ್ರಿಗೆ ಗೊತ್ತಾಗ್ತಾರೆ. ಅದ್ರ ಮೇಲೆ ಎಷ್ಟು ಕಠಿಣ ಕ್ರಮ ಆಗುತ್ತೆ ಅಂತಂದ್ರೆ, ಈ ಸುಮ್ಮನೆ ಒಂದು ಸಣ್ಣ ಕೇಸ್ ಮಾಡಿ ಅಲ್ಲೇ ಸ್ಟೇಷನ್ ಬೇಲ್ ಬಿಟ್ಟು ಕಳಿಸೋದು, ಆ ವ್ಯವಸ್ಥೆ ಮಾಡ್ತೀವಿ. ನೆಕ್ಸ್ಟ್ ಏನಿದ್ರು ನಾವು ಅದ್ರ ಮೇಲೆ ಸೆಕ್ಯೂರಿಟಿ ಕೇಸ್ ಮಾಡಿ ಅಮೌಂಟ್ ಬಾಂಡ್ ಓವರ್ ಮಾಡಿಸಿ ರಿಕವರಿ ಮಾಡಿಸೋದಾಗಿರ್ಬೋದು. ಅವನು ಹಂಗೆ ಇನ್ನೂ 2-3 ಕೇಸ್ ಆಯಿತು ಅಂತಂದರೆ ಗಡಿಪಾರು ಮಾಡಿಸೋದು ಕೆಲಸ ಮಾಡ್ತೀನಿ. ಅದನ್ನ ನೆಕ್ಸ್ಟ್ ಇನ್ನೂ ಆಯಿತು ಅಂತಂದರೆ ಗೂಂಡಾಕ್ಟು ಮಾಡ್ತೀವಿ. ಇವೆಲ್ಲವೂ ಕೂಡ ಇನ್ವಾಲ್ವ್ ಮಾಡ್ತಾ ಹೋಗ್ತೀವಿ. ತಾವೆಲ್ಲರೂ ಹೇಳ್ತೀರಿ, ತಮಗೆ ಆ ಥರದ್ದು ಏನಾದರೂ ಕಂಡು ಬಂತಂದರೆ ಪೊಲೀಸ್ ಇಲಾಖೆಗೆ ಸಹಕರಿಸಿ. ನಾವಂತೂ 100% ಈ ಥರ ಅಕ್ರಮ ಚಟುವಟಿಕೆಗಳು, ಅದು ಮಟ್ಕಾ ಇರ್ಬೋದು, ಒಂದು ಸ್ಪೀಡ್ ಜೂಜಾಟ ಇರ್ಬೋದು, ಇವನ್ನೆಲ್ಲ 100% ಕಮ್ಮಿ ಮಾಡಿದ್ದೀವಿ. ಇನ್ನೂ ಕೂಡ 0 ಯಾವುದೇ ಕಾರಣಕ್ಕೂ ಇಲ್ದಂಗೆ ಅದು ನೆಕ್ಸ್ಟ್ ಯಾರು ಕೇಳಿರ್ಬಾರ್ದು. ಆ ಥರ ಮಾಡ್ಲಿಕ್ಕೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಪಿಎಸ್ಐ ವಿಜಯ್ ಕುಮಾರ್ ಮಾತನಾಡಿ, ಯುಗಾದಿ ಹಬ್ಬದ ಮರುದಿನವೇ ರಂಜಾನ್ ಬಂದಿರುವುದರಿಂದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಶಾಂತ ರೀತಿಯಿಂದ ಹಬ್ಬಗಳನ್ನು ಆಚರಣೆ ಮಾಡಬೇಕು. ರಾತ್ರಿ ವೇಳೆ ಅನಗತ್ಯ ಓಡಾಟ ಮಾಡೋದು, ರಂಜಾನ್ ಪ್ರಾರ್ಥನಾ ವೇಳೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಯುವಕರು ಕರ್ಕಶ ಶಬ್ದ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ಇನ್ನು ಯುಗಾದಿ ಸಂದರ್ಭದಲ್ಲಿ ಸಹ ಜೂಜಾಟದಲ್ಲಿ ಪಾಲ್ಗೊಂಡರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ರು. ಹಿಂದೆ ಮುಂದೆ ಬಂದಿರತಕ್ಕಂಥ ಒಂದು ಹಬ್ಬ ಅನ್ಕೊಂಡಿದ್ದೀನಿ. ಅಂದ್ರೆ ಯುಗಾದಿ ಹಬ್ಬ ಆಗಿ 1 ವಾರ ಅಥವಾ 15 ದಿವಸ ಆದ್ಮೇಲೆ ಬರುವಂತ ಹಬ್ಬ ಇತ್ತು ಅನ್ಸುತ್ತೆ ರಂಜಾನ್. ಬಟ್ ಈ ಸರಿ ಯುಗಾದಿ ಹಬ್ಬ ಆಗಿದ ತಕ್ಷಣ ರಂಜಾನ್ ಬಂದಿರೋದ್ರಿಂದ ಎಲ್ಲ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಶಾಂತಿ ರೀತಿಯಿಂದ ನಮ್ಮ ಹಬ್ಬಗಳನ್ನು ನಮ್ಮ ಸಂತೋಷಕ್ಕೋಸ್ಕರ ಆಚರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಯಾವುದೇ ಒಂದು ಅವಘಡಗಳು ಏನೂ ಆಗಬಾರ್ದು. ನಮ್ಮ ಮಧುಗಿರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ,
ನಮ್ಮ ಮಧುಗಿರಿ ಎಲ್ಲ ತಾಲೂಕಿಗೆ ಅಥವಾ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಭಾಳ ಶಾಂತಿ ಸುವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ತಾಲೂಕು ಅಂತ ಹೇಳ್ಬೋದು. ಎಲ್ಲ ಮುಸ್ಲಿಮ್ಸ್ ಬಾಂಧವರು ಮತ್ತು ಹಿಂದೂ ಬಾಂಧವರು ಭಾಳ ಶಾಂತ ರೀತಿಯಿಂದ ಇರ್ತಾರೆ. ಯಾವುದೇ ಹಬ್ಬ ಹರಿದಿನಗಳಾಗಲಿ, ಗಣೇಶೋತ್ಸವ ಆಗಲಿ, ಎಲ್ಲ ಆಚರಣೆಗಳು ನಾನು ನೋಡಿದ್ದೇನೆ. ಯಾವುದೇ ರೀತಿಯ ಅವಘಡಗಳು ಆಗಿಲ್ಲ, ಅದು ಆಗೋದು ಇಲ್ಲ ಅಂತ ನಾನು ನಂಬಿರ್ತೇನೆ. ಅದೇ ರೀತಿ ಯಾವುದೇ ಅವಘಡಗಳು ಎಲ್ಲೋ ಬೇರೆ ಸ್ಥಳಗಳಲ್ಲಿ ನಡೆದರೆ ಅಂತಹ ಸಂದರ್ಭಗಳಲ್ಲಿ ನಮ್ಮಲ್ಲಿ ಯಾರು ಪ್ರವೋಕ್ ಆಗೋದು ಬೇಡ. ಅಂದರೆ ಅಲ್ಲಿ ಎಲ್ಲೋ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಏನೋ ಒಂದು ಆಗಿರ್ತದೆ ಘಟನೆಗಳು. ಆ ಘಟನೆಗಳನ್ನು ಇಟ್ಕೊಂಡು ನಮ್ಮ ಹಬ್ಬದ ವಾತಾವರಣವನ್ನು, ನಮ್ಮ ಮಧುಗಿರಿ ಶಾಂತ ರೀತಿಯಲ್ಲಿರೋದನ್ನು ಕೆಡಿಸ್ಕೊಳ್ಬಾರ್ದು, ಶಾಂತಿಯ ವಾತಾವರಣವನ್ನು ಕೆಡಿಸ್ಕೊಳ್ಬಾರ್ದು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ, ಮತ್ತೆ ನಮ್ಮಲ್ಲಿ ಹಿಂದೂ ಹಬ್ಬಗಳಲ್ಲಿ ಒಂದು ಆಚರಣೆ ಇದೆ. ಯುಗಾದಿ ಹಬ್ಬ ಅಂದರೆ ಇಸ್ಪಿಟ್ಟು ಮತ್ತು ಜೂಜಾಟ ಆಡುವಂಥ ಒಂದು ಕಾಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಭಾಳ ವರ್ಷಗಳಿಂದನೂ ನಾವು ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಅದನ್ನು ಆ ಕಾನೂನನ್ನು ಮುರಿಯುವಂಥ ಜನರು ಸಹ ಸಾಕಷ್ಟು ಜನ ಇದ್ದಾರೆ. ಬಟ್ ಈ ಸಾರಿ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಯಾರು ಇಸ್ಪೀಟನ್ನು ಅಥವಾ ಜೂಜಾಟಗಳನ್ನು ಆಡಬಾರ್ದು. ಆ ಹಿಂದೆ ಇದ್ದಂಥ ಕಾಲ ನಾವು ನೋಡಿದ್ದೇವೆ. ಪೆಂಡಲ್ ಹಾಕಿ, ನಾವು ಚಿಕ್ಕವರಿದ್ದಾಗ ಪೆಂಡಲ್ಗಳನ್ನು ಹಾಕಿ ಹಳ್ಳಿಯಲ್ಲೂ ಸಹ ಆಟ ಆಡೋರು. ಆದರೆ ಟೌನ್ಗಳಲ್ಲಾಗ್ಬೋದು, ಹಳ್ಳಿಗಳಲ್ಲಾಗ್ಬೋದು, ಆ ಕಾಲ ಎಲ್ಲ ಹೊರಟೋಗಿದೆ. ಈಗ ಎಲ್ಲ ಕಾಲಗಳು ಈಗ ಏನಾಗಿದೆ ಅಂದರೆ ಎಲ್ಲ ಮೊಬೈಲ್ ಇರೋದ್ರಿಂದ ನೀವೆಲ್ಲೇ ಆಟ ಆಡ್ತಿದ್ರು ಸಮೇತ 10 ಜನ ಕೂತಿದ್ದಾರೆ ಅಂದರೆ 10 ಜನರ ಹತ್ರ ಅಥವಾ ಇನ್ನೊಬ್ಬನ ಹತ್ರ ಮೊಬೈಲ್ ಇದ್ದೇ ಇರ್ತದೆ. ಅವ್ನು ದುಡ್ಡು ಹೋದನ್ನು 100% ನಮಗೆ ಕಾಲ್ ಮಾಡೇ ಮಾಡ್ತಾನೆ, ಸರ್ ಇಲ್ಲಿದೆ ಬನ್ನಿ ಸರ್, ಇಲ್ಲಿ ಇಸ್ಪೀಟ್ ಆಡ್ತಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಹಬ್ಬ ವಾತಾವರಣವನ್ನು ನೀವು ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಹಬ್ಬದ ವಾತಾವರಣದಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಬರೋದು ಬೇಡ. ಹಾಗಾಗಿ ನಮ್ಮ ಹಿಂದೂಗಳೇನಿದೆ ಅವರಿಗೆ ದಯವಿಟ್ಟು ಹೇಳ್ತೀನಿ, ಯಾವುದೇ ರೀತಿಯ ಇಸ್ಪೀಟು ಜೂಜಾಟಗಳನ್ನು ಆಡಬಾರ್ದು ಅಂತೇಳಿ ಕೇಳ್ಕೊಳ್ತಿದ್ದೀವಿ. ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಮಧುಗಿರಿ ಪಟ್ಟಣದ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ಇಲ್ಲಿ ಯಾವುದೇ ಗಲಭೆಗಳಿಗೆ ಅವಕಾಶವಿಲ್ಲ. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಇರ್ತೇವೆ ಎಂದಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಯಾವುದೇ ಕೆಲಸ ಕೊಡದಂತೆ ಹಬ್ಬವನ್ನ ಆಚರಿಸುವುದಾಗಿ ಸಾರ್ವಜನಿಕರ ಪರವಾಗಿ ಭರವಸೆಯನ್ನ ನೀಡಿದ್ರು. ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಎಲ್ರಿಗೂ ಶುಭಾಶಯ ಕೊಡ್ತಾ, ಈ ಒಂದು ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ಒಂದು ಶಾಂತಿಗೆ ಧಕ್ಕೆ ತರದೆ ಶಾಂತಿಯುತವಾಗಿ ಹಿಂದೂ ಹಬ್ಬದ ಆಚರಣೆ, ಮುಸ್ಲಿಮರ ಬಾಂಧವರು ಹಬ್ಬದ ಆಚರಣೆ ಮಾಡಿಕೊಂಡು ನಮ್ಮ ಮಧುಗಿರಿ ಯಾವತ್ತೂ ಯಾವುದೋ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಅದು ಇತಿಹಾಸದಿಂದ ಹೆಂಗೆ ಬಂದಿದೆಯೋ ಹಂಗೆ ನಾವು ನಡ್ಕೊಂತ ಮುಂದಿನ ಪೀಳಿಗೆಗೂ ಇದೇ ರೀತಿ ಶಾಂತಿ ಸೌಹಾರ್ದತೆಯಿಂದ ನಡ್ಕೊಂಡು ಹೋಗಿ ಹಬ್ಬಗಳ ಆಚರಣೆಯನ್ನು ಮಾಡ್ಕೊಂಡು ಅಣ್ಣ ತಮ್ಮದ ತರ ಇರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.